ಒಂದು ಸುಂದರವಾದ ಕಾಡಿನ ಹತ್ತಿರ ಹಸುಗಳ ಹಿಂಡು ವಾಸವಾಗಿತ್ತು. ಆ ಹಿಂಡಿನಲ್ಲಿ ಪುಣ್ಯಕೋಟಿ ಎಂಬ ಹಸುವಿತ್ತು. ಅದಕ್ಕೊಂದು ಮುದ್ದಾದ ಕರುವಿತ್ತು. ಒಂದು ದಿನ ಕಾಡಿನಲ್ಲಿ ಮೇಯುತ್ತಿದ್ದಾಗ ಪುಣ್ಯಕೋಟಿ ತನ್ನ ಹಿಂಡಿನಿಂದ ದಾರಿ ತಪ್ಪಿತು. ಆಗ ಹಸಿದಿದ್ದ ಒಂದು ಹುಲಿ ಪುಣ್ಯಕೋಟಿಯ ಮೇಲೆ ದಾಳಿ ಮಾಡಲು ಮುಂದಾಯಿತು. ಹುಲಿಯನ್ನು ಕಂಡ ಪುಣ್ಯಕೋಟಿ ಹೆದರಲಿಲ್ಲ. ಅದು ಹುಲಿಯಲ್ಲಿ ಒಂದು ವಿನಂತಿ ಮಾಡಿಕೊಂಡಿತು. ಹುಲಿರಾಯನೇ, ಮನೆಯಲ್ಲಿ ನನ್ನ ಪುಟ್ಟ ಕರು ನನಗಾಗಿ ಕಾಯುತ್ತಿದೆ. ನಾನು ಹೋಗಿ ಅದಕ್ಕೆ ಕೊನೆಯ ಬಾರಿ ಹಾಲುಣಿಸಿ ಬುದ್ಧಿ ಮಾತು ಹೇಳಿ ಬರುತ್ತೇನೆ. ಆಮೇಲೆ ನೀನು ನನ್ನನ್ನು ತಿನ್ನಬಹುದು. ಮೊದಲು ಹುಲಿ ಇದನ್ನು ನಂಬಲಿಲ್ಲ. ಆದರೆ ಪುಣ್ಯಕೋಟಿಯ ಸತ್ಯವಂತಿಕೆಯನ್ನು ಕಂಡು ಮನಸೋತು ಸರಿ ಬೇಗ ಬಾ ಎಂದು ಹೇಳಿ ಕಳುಹಿಸಿಕೊಟ್ಟಿತು. ಪುಣ್ಯಕೋಟಿ ತನ್ನ ಮನೆಗೆ ಬಂದು ಹಾಲುಣಿಸಿ ಇತರ ಹಸುಗಳಿಗೆ ತನ್ನ ಕರುವನ್ನು ಜೋಪಾನ ಮಾಡುವಂತೆ ಕೇಳಿಕೊಂಡಿತು. ಕೊಟ್ಟ ಮಾತಿನಂತೆ ಹುಲಿ ಇದ್ದ ಜಾಗಕ್ಕೆ ನಡೆಯತೊಡಗಿತು. ಹಸುವಿನ ಈ ಪ್ರಾಮಾಣಿಕತೆಯನ್ನು ಕಂಡು ಹುಲಿಗೆ ಆಶ್ಚರ್ಯವಾಯಿತು. ತನ್ನ ಸ್ವಾರ್ಥಕ್ಕಾಗಿ ಇಂಥ ಪ್ರಾಮಾಣಿಕತೆಯ ಪ್ರಾಣಿಯನ್ನು ಕೊಲ್ಲುವುದು ತಪ್ಪು ಎಂದು ತಿಳಿಯಿತು. ನಿನ್ನಂಥ ಪ್ರಾಮಾಣಿಕತೆಯ ಪ್ರಾಣಿಯನ್ನು ಕೊಂದು ತಿಂದರೆ ದೇವರು ನನ್ನನ್ನು ಮೆಚ್ಚುವುದಿಲ್ಲ ಎಂದು ಹುಲಿಯು ಹೇಳಿ ಹೋಯಿತು.